ಎಪಿಎಂಸಿ ಮಳಿಗೆ ಹಂಚಿಕೆಯಲ್ಲಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯದರ್ಶಿ ಮತ್ತು ದೂರುದಾರ ಇಬ್ಬರನ್ನೂ ಕೂಡ ಶಾಸಕರ ಭವನಕ್ಕೆ ಸಚಿವ ಶಿವಾನಂದ ಪಾಟೀಲ್ ಕರೆಸಿಕೊಂಡು ಇಬ್ಬರ ಜೊತೆನೂ ಮಾತುಕತೆ ಆಡಿದ್ದಾರೆ. ಈ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ದೂರುದಾರ ಚಂದ್ರಶೇಖರ್. ಸಚಿವರು ನನಗೆ ಧೈರ್ಯ ಹೇಳಿದ್ದಾರೆ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ. 2 ದಿನ ಕಾಲಾವಕಾಶ ಕೇಳಿದ್ದಾರೆ, ತನಿಖೆ ನಡೆಸಿ ನ್ಯಾಯ ನೀಡುವ ಭರವಸೆ ಕೊಟ್ಟಿದ್ದಾರೆ ಅಂತ ಅವರ ಮಾತು. ಸಚಿವರೇ ಕರೆದು ಪಾಪ ಧೈರ್ಯ ಹೇಳಿದ್ರು. ಮತ್ತು ಇವ್ರು ಮಾಡ್ತಿರೋದನ್ನೆಲ್ಲ ನಾನು ಆಡಿಯೋ ಎಲ್ಲ ತೋರಿಸ್ದೆ ಸರ್ಗೇನೆ. ಅವ್ರ ಸಚಿವರು ನಿಮಗೆ 2 ದಿವಸ ಇರಪ್ಪ, ಡೈರೆಕ್ಟ್ರ್ ಇಲ್ಲ, ಅವ್ರು ಬರ್ತಿದ್ದಂಗೆ ಒಳ್ಳೆ ಮಳಿಗೆ ಇದು ಮಾಡಿಕೊಡ್ತೀನಿ ಅಂದರು. ಮತ್ತು ನಂದು ನೀನೇನು ಡಾಕ್ಯುಮೆಂಟ್ಸ್ ಎಷ್ಟಲ್ಲಿದೆ ಅಂತೆಲ್ಲ ಹೇಳಿದ್ರು. 17 ವರ್ಷದ ಲೈಸೆನ್ಸು, ಮತ್ತು ನಂದು ಈ ಥರ 16ನೇ ಪೊಸಿಷನಲ್ಲೇ ಇದ್ದೀನಿ ಸರ್ ಅಂತ ಅಂದೆ. ಸರಿಯಪ್ಪ, ನೀನು ಏನು ಬೇಜಾಮಕ್ಕೋಬೇಡ, ಇದು ನಮ್ಮ ಗಮನಕ್ಕೆ ಬರಲಿಲ್ಲ ಅದು ಸಡನ್ನಾಗೆ, 2 ಡೇಸ್ ವೆಯ್ಟ್ ಮಾಡಿ ಅಂದರು. ಇದು ಪಬ್ಲಿಕ್ ಟಿವಿ ಮುಖಾಂತರ ಬಂದಿದ್ದಕ್ಕೆ ನಾನು ಸ್ವಲ್ಪ ಎಚ್ಚೆತ್ಕೋಬೇಕಾಯ್ತು, ಇಲ್ಲ ಮೊದಲೇ ಆಗಿದ್ದು ಇದು ಮಾಡ್ತೀನಿ ಅಂದರು. ನಾನು ಹೇಳಿದೆ 2-3 ಸಲ ಬಂದೆ, ನೀವು ಸಿಗಲಿಲ್ಲ ಅಂದಿದ್ದಕ್ಕೆ ನಾನು ಮಾಡಿಕೊಡ್ತೀನಿ ಅಂದರು. ಮತ್ತು ಇವರು ನನಗೆ ಅವ್ರ ಮುಂದೆನೇ ಮಾನನಷ್ಟ ಮೊಕದ್ದಮೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದರು. ಅದಕ್ಕೆ ಅವ್ರು ಸರ್, ನಾನೇ ಜವಾಬ್ದಾರನಪ್ಪ, ನಿಂಗೇನು ಆಗಲ್ಲ, ಹಂಗೇನಾರು ಇದ್ರೆ ನಾನು ನೋಡ್ಕೋತೀನಿ, ಒಂದು 2 ಡೇಸ್ ವೆಯ್ಟ್ ಮಾಡು, ನೀನು ಏನು ಟೆನ್ಷನ್ ತೊಗೋಬೇಡ ಅಂತ ಹೇಳಿದ್ರು. ಈಗ ಆ ಅಧಿಕಾರಿನೂ ಕರೆಸಿದ್ರು, ಅಲ್ಲೇ ಅವರು ಇದ್ರು ಮೇಡಮ್, ಅವರು ಇದ್ರು. ಇಲ್ಲ ನಂದೇನು ಹಂಗೆ ಇದ್ರು. ಯಾವಾಗ ಇದೆಲ್ಲ ಕೊಟ್ಮೇಲೆ ಆಮೇಲೆ ಅವ್ರೇನು ಮಾತಾಡಲಿಲ್ಲ, ಸುಮ್ಮನೆ ಆದರು. ಇದು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಪಬ್ಲಿಕ್ ಟಿವಿ ನಾನು ಋಣಿಯಾಗಿರ್ತೀನಿ. ಇಲ್ಲ ನಾನು ನಿಜವಾಗ್ಲೂ ಒಬ್ಬನೇ ಆಗಿರೋ ಓಡಾಡಕ್ಕೆ ಬಿಡ್ತಿರಲ್ಲ ಮೇಡಮ್. ಇವರು ಈ ಒಳಗಡೆ ನಮ್ಮ ಇದು ಮಾಡ್ಬೇಕಾದ್ರೆ ಅವ್ರು ಸರ್ ಎದುರುಗಡೆ ಇದು ಮಾಡ್ತಾರೆ, ಸರ್ ಮಾನನಷ್ಟಮಕ್ಕೆ ಹಾಕ್ತೀನಿ, ಇವನ್ನ ಸುಮ್ಮನೆ ಬಿಡಲ್ಲ, ಕೇಸ್ ಹಾಕ್ತೀನಿ ಅಂತ ಅವ್ರ ಮುಂದೆನೇ ಹೇಳ್ತಾರೆ. ಈಗ ನಿಮ್ಮ ಮುಖಾಂತರ ಹೋಗಿರೋದಕ್ಕೆ ಸ್ವಲ್ಪ ಏನಾದ್ರು ಇದಾದರೆ ಆಗ್ಬೋದು, ಇಲ್ಲ ಅಂದರೆ ನೋಡೋಣ. ಅವ್ರು ಮಿನಿಸ್ಟ್ರು ಸರ್ ಹೇಳಿದಾರಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಚಂದ್ರಶೇಖರ್ ಅವರೇನೋ ಧೈರ್ಯ ಮಾಡಿದ್ರು, ಮಾಧ್ಯಮಗಳ ಮುಂದೆ ಬಂದರು, ಅವ್ರಿಗೊಂದು ನ್ಯಾಯ ಸಿಗೋ ಭರವಸೆ ಸಿಕ್ಕಿದೆ. ಬಟ್ ಈ ಥರ ಅದು ಎಷ್ಟು ಜನರಿಗೆ ಅನ್ಯಾಯ ಆಗಿದೆಯೋ, ಎಷ್ಟು ಜನರಿಗೆ ವಂಚನೆ ಆಗಿದೆಯೋ, ನಾನು ಹೇಳೋದು ಆಮೂಲಾಗ್ರವಾಗಿ ವ್ಯವಸ್ಥೆಯನ್ನೇ ಬದಲಾಯಿಸುವಂತಹ ಅವಶ್ಯಕತೆ ಇದೆ ಅಂತ ತಾವೇನು ಹೇಳ್ತೀರಾ? ಹೌದು ಅರವಿಂದ್, ಯಾಕಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಮಳಿಗೆಯನ್ನ ಈಗ ಹಸ್ತಾಂತರ ಮಾಡಿದ್ರು, ಆ ವ್ಯಕ್ತಿಗೆ ನ್ಯಾಯ ಸಿಗ್ಬೋದು. ಆದ್ರೆ ಈಗ ಆಲ್ರೆಡಿ ಆಗಿರುವಂತದ್ದು, ಜೊತೆಗೆ ಇನ್ನು ಮುಂದೆ ಈ ರೀತಿಯೂ ಕೂಡ ಆಗ್ಬೋದು ಇಲಾಖೆಯಲ್ಲಿ. ಸೊ ಹಾಗಾಗಿ ಈ ಬಗ್ಗೆ ಅಧಿಕಾರಿಗಳಿಗೂ ಕೂಡ ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ಲಂಚ ಕೇಳೋದು ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ. ಅದರಲ್ಲೂ ಕೂಡ 40-50 ಸಾವಿರ ಕಟ್ಟಬೇಕಾಗಿರುವಂತಹ ಕಡೆ 20 ಲಕ್ಷ ಕೊಡಿ, 10 ಲಕ್ಷ ಕೊಡಿ, 50 ಲಕ್ಷ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅಂದ್ರೆ ಇವರಿಗೆ ಯಾವುದೇ ರೀತಿ ಭಯ ಇಲ್ಲದೆ ಇಷ್ಟೊಂದು ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಬರುತ್ತೆ. ಸೊ ಹಾಗಾಗಿ ಈಗ ಸದ್ಯ ಚಂದ್ರಶೇಖರ್ ಪ್ರಕರಣದಲ್ಲಿ 2 ದಿನದಲ್ಲಿ ತನಿಖೆ ಮಾಡಿ ಬಗ್ಗೆ ವರದಿಯನ್ನು ಕೂಡ ತಯಾರು ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ ಯಾವ ಮಳಿಗೆ ಹಸ್ತಾಂತರ ಆಗಿದೆಯೋ ಆ ಮಳಿಗೆ ನನಗೆ ಬೇಡ, ಅದು ತುಂಬಾ ಹಿಂದೆ ಇದೆ ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಬೇರೆ ಮಳಿಗೆಯನ್ನು ಹಸ್ತಾಂತರ ಮಾಡುವಂತಹ ಬಗ್ಗೆಯೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗಾಗಲೇ ಆಲ್ರೆಡಿ ತುಂಬಾ ವರ್ತಕರು ದುಡ್ಡು ಕೊಟ್ಟಿದ್ದಾರೆ. ಸೊ ಆ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಯಾವೆಲ್ಲ ತಪ್ಪಿತಸ್ಥ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೋ, ಕೃಷಿ ಮಾರುಕಟ್ಟೆ ಇಲಾಖೆ ಅಂದ್ರೆ ಅದು ರೈತರ ಪರ ಆಗಿರ್ಬೇಕಾಗಿತ್ತು, ಆದ್ರೆ ದಲ್ಲಾಳಿಗಳ ರೀತಿಯಲ್ಲಿ ಆಗ್ತಾ ಇದೆ, ಬೇಕಾಬಿಟ್ಟಿ ದುಡ್ಡುಗಳು ಹರಿದಾಡ್ತಾ ಇದೆ. ಸೊ ಹಾಗಾಗಿ ಈ ರೀತಿ ಒಂದು ಅಟ್ಲೀಸ್ಟ್ ತನಿಖೆಗಳು ನಡೆದಾಗ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆದಾಗ, ಈ ಲಂಚ ತೆಗೆದುಕೊಳ್ಳುವಂಥದ್ದು ಅಥವಾ ಭ್ರಷ್ಟಾಚಾರ ಪ್ರಕರಣಕ್ಕೆ ಒಂದಿಷ್ಟು ಕಡಿವಾಣ ಆದ್ರೂ ಬೀಳುತ್ತೆ. ಸೊ ಆ ಬದಲಾವಣೆ ಬೇಕಾಗಿದೆ. ಪಬ್ಲಿಕ್ ಟಿವಿಯ ಆಗ್ರಹ ಕೂಡ ಅದೇನೆ. ಜನಸಾಮಾನ್ಯರಿಗೆ ಎಟ್ಕಬೇಕಾಗಿರುವಂತಹ ಈ ರೀತಿಯಾಗಿ ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ ಅಂತಂದ್ರೆ ಆ ವ್ಯವಸ್ಥೆ ಬದಲಾಗಬೇಕು ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ 2 ದಿನದ ಟೈಮ್ ಕೇಳಿದ್ದಾರೆ. ಇಲಾಖೆಯ ಒಳಗಡೆ ಕೂಡ ಎನ್ಕ್ವೈರಿ ಮಾಡೋದಾಗಿ ಭರವಸೆಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಶಿವಾನಂದ ಪಾಟೀಲ್ರು. ವ್ಯವಸ್ಥೆಯನ್ನು ಬದಲಾಯಿಸಬೇಕು. ತಮಾಷೆನ 30 ಲಕ್ಷ, 40 ಲಕ್ಷ, 50 ಲಕ್ಷ ಕೊಡೋದು ಎಲ್ಲೋಗ್ಬೇಕು ಪಾಪ ವರ್ತಕರು.